ಮೃತ ರೇಣುಕಾಸ್ವಾಮಿ ಮೊಬೈಲ್ನಲ್ಲಿ ಅಡಗಿದೆಯಾ ರಹಸ್ಯ? 10 ದಿನ ಕಳೆದರೂ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಇನ್ನೂ ಸಿಕ್ಕಿಲ್ಲ. ಜೂನ್ 8ನೇ ತಾರೀಕು ಚಿತ್ರದುರ್ಗದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅದಾದ ನಂತರ ಜೂನ್ 8ನೇ ತಾರೀಕು ಮಧ್ಯಾಹ್ನ ಆರ್ ನಗರದಲ್ಲಿ ಸ್ವಿಚ್ ಆನ್ ಆಗಿತ್ತು. ಹಾಗಾದ್ರೆ ಮೊಬೈಲ್ ಎಲ್ಲಿ ಹೋಯ್ತು? 10 ದಿನ ಕಳಿತು. ಎಲ್ಲ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇಡೀ ಕೇಸ್ನಲ್ಲಿ ಎಲ್ಲಾ ಸಾಕ್ಷ್ಯಗಳು ಬಹಳ ಪ್ರಮುಖ, ಇಂಪಾರ್ಟೆಂಟ್. ಜೂನ್ 8ನೇ ತಾರೀಕು ಮಧ್ಯಾಹ್ನದ ಹೊತ್ತಿನಲ್ಲಿ ಚಿತ್ರದುರ್ಗದಲ್ಲಿ ಲೊಕೇಶನ್ ಟ್ರೇಸ್ ಆಗುತ್ತೆ. ಆ ನಂತರ ಸ್ವಿಚ್ ಆಫ್ ಆಗುತ್ತೆ. ಜೂನ್ 8 ಮಧ್ಯಾಹ್ನ ಆರ್ ನಗರದಲ್ಲಿ ಸ್ವಿಚ್ ಆನ್ ಆಗುತ್ತೆ. ಅದೇ ದಿನ ಸಂಜೆ ಪಟ್ಟಣಗೆರೆಯಲ್ಲಿ ಸ್ವಿಚ್ ಆಫ್ ಆಗಿತ್ತು. ರಾಜಕಾಲುವೆಗೆ ಮೊಬೈಲ್ ಬಿಸಾಡಿದ್ದೀವಿ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಆರೋಪಿಗಳು. ಪೊಲೀಸ್ ವಿಚಾರಣೆಯ ವೇಳೆ ಆರೋಪಿಗಳು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಾವು ರಾಜಕಾಲುವೆಗೆ ಹಾಕ್ಬಿಡ್ತೀವಿ ಅದನ್ನ ಅಂತ. ಈ ಮೊಬೈಲ್ ಬಹಳ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟು ಅಂದರೆ, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದೀರಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ಕಳಿಸಿದ್ದು ಇದೇ ಮೊಬೈಲ್ನಿಂದ. ಸೊ ಇಡೀ ಕೇಸ್ನ ಮೋಟಿವ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ ಈ ಮೊಬೈಲ್ ಸಿಗಲೇಬೇಕು, ಪೊಲೀಸರು ಪ್ರೆಸೆಂಟ್ ಮಾಡಲೇಬೇಕು ಕೋರ್ಟ್ನ ಮುಂದೆ. ಇನ್ನು 10 ದಿನಗಳಿಂದ ಮೊಬೈಲ್ಗಾಗಿ ಪೊಲೀಸರು ಶೋಧ ಮಾಡ್ತಾ ಇದ್ದಾರೆ. ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ ಈ ರೇಣುಕಾಸ್ವಾಮಿಯ ಮೊಬೈಲ್. ರೇಣುಕಾಸ್ವಾಮಿ ಮಾಡಿದ್ದಾರೆ ಎನ್ನಲಾದ ಅಶ್ಲೀಲ ಕಮೆಂಟ್ಗಳು ಇದೇ ಮೊಬೈಲ್ನಿಂದ ಮಾಡಿದೆ. ಹಾಗಾಗಿ ಕೊಲೆಗೆ ಮೋಟಿವ್ ಏನು, ಕೊಲೆಗೆ ಕಾರಣ ಏನು, ಅದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಈ ಮೊಬೈಲ್ ಬೇಕೇ ಬೇಕು. ರೇಣುಕಾಸ್ವಾಮಿಯಿಂದ ಕ್ಷಮೆ ಕೇಳಿಸಿರುವ ವಿಡಿಯೋ ಕೂಡ ಅದರಲ್ಲಿ ಇರಬಹುದು. ಎಲ್ಲವೂ ಅದೇ ಮೊಬೈಲ್ನಲ್ಲಿಯೇ ಇರೋದಾಗಿ ಹೇಳಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಮೊಬೈಲ್ ಮುಖ್ಯ ಸಾಕ್ಷಿ ಆಗತ್ತೆ, ಪ್ರಮುಖ ಸಾಕ್ಷಿ ಆಗುತ್ತೆ, ಪ್ರೈಮರಿ ಎವಿಡೆನ್ಸ್ ಆಗುತ್ತೆ. ಈಗಾಗಲೇ ಪ್ರೈಮ ಫಸಿನೆಲ್ಲ ನೋಡಿದಾಗ ಈ 14 ದಿನಗಳ ಕಾಲ, ಫಸ್ಟ್ 6, ಆಮೇಲೆ 5, 11 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಅದರರ್ಥ ಪ್ರಾಥಮಿಕ ಸಾಕ್ಷ್ಯಗಳು ಎಲ್ಲವೂ ಸಾಬೀತಾಗಿದೆ ಅಂತ, ಪ್ರೈಮ ಫಸಿ ಅಂತ ಕರೀತಾರೆ, ಅದು ಸಾಬೀತಾಗಿದೆ ಅಂತ. ಅದರ ಜೊತೆಗೆ ಒಂದಷ್ಟು ಸಾಕ್ಷ್ಯಗಳನ್ನು ಸಂಗ್ರಹ ಮಾಡಲೇಬೇಕು. ಪ್ರಮುಖವಾದ ಸಾಕ್ಷಿ ಆಗೋದು ಈ ಮೊಬೈಲ್. ಈ ಮೊಬೈಲ್ ಎಲ್ಲ ಹೋಯ್ತು ಹಾಗಾದ್ರೆ? ರಾಜಕಾಲುವೆಗೆ ಎಸ್ದಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಕೂಡ ಅದನ್ನು ಹುಡುಕೋ ಪ್ರಯತ್ನ ಆಗ್ತಾ ಇದೆ. ರೇಣುಕಾಸ್ವಾಮಿ ಮೊಬೈಲ್ ಸಿಕ್ಕರೆ ಪ್ರಕರಣಕ್ಕೆ ಒಂದು ಮೆಗಾ ಟ್ವಿಸ್ಟ್ ಸಿಗುತ್ತೆ. ಆದರೆ ಸಾಕ್ಷಿ ಸಿಗದಂತೆ ಫೋನ್ ಬಿಸಾಡಿದ್ದಾರೆ ಹಂತಕರು. ಅದಕ್ಕೆ 201 ಅಂತ ಹಾಕಿರೋದು. ಸಾಕ್ಷ್ಯ ನಾಶದ ಪ್ರಯತ್ನ ಅಂತ ಸೆಕ್ಷನ್ 201 ಅನ್ನ ಸೇರಿಸಿರೋದು FIR ನಲ್ಲಿ. ಇದೇ ಕಾರಣಕ್ಕೆ ಎಲ್ಲಾ ಸಾಕ್ಷ್ಯವನ್ನ ನಾಶ ಮಾಡೋದಕ್ಕೆ ನೋಡಿದ್ದಾರೆ. ರೇಣುಕಾಸ್ವಾಮಿ ಫೋನ್ ಡೆಸ್ಟ್ರಾಯ್ ಮಾಡಿರುವಂತಹ ಹಂತಕರು. ಸದ್ಯ ಪ್ರಮುಖವಾಗಿ ಬೇಕಾಗಿರೋದು ಫೋನ್ಗಳ ಪತ್ತೆ, ಅದರ ಶೋಧ. ಇಬ್ಬರು ಹಂತಕರ ಫೋನು, ಮೃತನ ಫೋನು ಪತ್ತೆಗೆ ಸರ್ಚಿಂಗ್ ಆಗ್ತಾ ಇದೆ. ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ, ಇದು ಪ್ರಮುಖವಾದ ಟೆಕ್ನಿಕಲ್ ಎವಿಡೆನ್ಸ್ ಆಗುತ್ತೆ. ಅದರಲ್ಲಿರೋ ವಿಡಿಯೋಗಳು, ಯಾರಿಗೆಲ್ಲ ಫೋನ್ ಮಾಡಿದ್ದಾರೆ, ಅದು ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿರೋದು ಹೌದಾ, ಅಲ್ಲಿಗೆ ಮೋಟಿವ್ ಸಾಬೀತಾಯ್ತಲ್ಲ. ಒಂದು ವೇಳೆ ಅಲ್ಲ ಅಂತ ಆದ್ರೆ ಅದಕ್ಕೆ ಬೇರೆ ಶಿಕ್ಷೆ. ಮೋಟಿವ್ ಎಸ್ಟಾಬ್ಲಿಷ್ ಆಗೋದಿಲ್ಲ. ಮುತ್ತಪ್ಪ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮುತ್ತಪ್ಪ, ಗುಡ್ ಮಾರ್ನಿಂಗ್. ಪ್ರಮುಖವಾದ ಸಾಕ್ಷ್ಯ ಮೊಬೈಲ್ ಆಗುತ್ತೆ ಅಂತ. ಇಡೀ ಕೊಲೆಗೆ ಮೋಟಿವ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಆ ಮೋಟಿವ್ ಎಸ್ಟಾಬ್ಲಿಷ್ ಮಾಡಬೇಕು ಅಂದ್ರೆ ಈ ಫೋನ್ ಬೇಕೇ ಬೇಕು. ಆದ್ರೆ ಫೋನ್ ಎಲ್ಲೋಯ್ತು ಅಂತ ಗೊತ್ತಾಗ್ತಾ ಇಲ್ಲ. ವಾಸ್ತವ ಈಗಾಗಲೇ ಈ ಕೊಲೆಗೆ ಸಂಬಂಧಪಟ್ಟಂತೆ ಪೊಲೀಸರು ಭಾಗಶಃ ಈ ಒಂದು ತನಿಖೆಯನ್ನು ಮುಕ್ತಾಯಗೊಳಿಸಿದ್ದಾರೆ. ಆದರೆ ಈ ಒಂದು ಕೇಸ್ನ ಪ್ರಮುಖ ಸಾಕ್ಷಿಯಾಗಿ ರೇಣುಕಾಸ್ವಾಮಿ ಅವರ ಫೋನ್ ಈಗ ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂದ್ರೆ ಈ ಫೋನ್ ಮುಖಾಂತರವೇ ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾದಂತಹ ಮೆಸೇಜ್ ಅನ್ನು ಕಳಿಸಲಾಗಿದೆ ಅಂತ ಹೇಳಿ ಪವಿತ್ರ ಗೌಡ ಆಗಿರ್ಬೋದು ಮತ್ತು ಅವರ ಸಂಗಡಿಗರೆಲ್ಲರೂ ಕೂಡ ಆರೋಪ ಮಾಡ್ತಿರುವಂತದ್ದು. ಆದ್ರೆ ನಿಜವಾಗ್ಲೂ ಕೂಡ ರೇಣುಕಾಸ್ವಾಮಿ ಫೋನ್ ಇಂದನೇ ಈ ಅಶ್ಲೀಲ ಮೆಸೇಜ್ಗಳು ಪವಿತ್ರ ಗೌಡಗೆ ಬಂದಿರೋದಾ ಅನ್ನೋ ಒಂದು ಎವಿಡೆನ್ಸ್ ಅನ್ನ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ರೇಣುಕಾಸ್ವಾಮಿ ಅವರ ಫೋನ್ ಅನ್ನ ಟ್ರೇಸ್ ಮಾಡುವಂತಹ ಕೆಲಸ ಮಾಡ್ತಿದ್ದಾರೆ. ಜೂನ್ 8ನೇ ತಾರೀಕು ಇವರು ಚಿತ್ರದುರ್ಗದಲ್ಲಿ ಫೋನ್ ಆಫ್ ಆಗುತ್ತೆ. ಜೂನ್ 8ನೇ ತಾರೀಕು ಮಧ್ಯಾಹ್ನ ಇವರು ಫೋನ್ ಪಟ್ಟಣಗೆರೆಯ ಈ ಶೆಡ್ ಅಲ್ಲಿ ಆನ್ ಆಗಿರುತ್ತೆ. ನಂತರದಲ್ಲಿ ಮತ್ತೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಈ ಒಂದು ಸಾಕ್ಷ್ಯವನ್ನ ಕಲೆ ಹಾಕೋದಕ್ಕೆ ಪೊಲೀಸರು ಈ ಎಲ್ಲಾ ಆರೋಪಿಗಳನ್ನ ವಿಚಾರಣೆ ಮಾಡಿದಾಗ ನಮಗೆ ಯಾರಿಗೂ ಕೂಡ ಫೋನ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಪದೇ ಆ ಹೇಳಿಕೆಯನ್ನ ಕೊಡ್ತಾ ಇದ್ರು. ನಿನ್ನೆ ಕೂಡ ಪೊಲೀಸರು ಆ ಫೋನ್ ಅನ್ನು ಹುಡುಕಾಟ ಮಾಡಿಕೊಂಡು ಇಡೀ ಪಟ್ಟಣಗೆರೆ ಶೆಡ್ ಅಲ್ಲಿ ಒಂದು ರೌಂಡ್ಸ್ ಹಾಕ್ತಾರೆ. ಆಗಲೂ ಕೂಡ ಸಿಕ್ಕಿಲ್ಲ. ಈಗ ಪೊಲೀಸರಿಗೆ ಬೇಕಾಗಿರುವಂತದ್ದು ಆ ಫೋನ್, ಅಂದ್ರೆ ರೇಣುಕಾಸ್ವಾಮಿ ಫೋನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಕೆಲವೊಂದಿಷ್ಟು ಸಾಕ್ಷ್ಯಗಳು ಕೂಡ ಪೊಲೀಸರಿಗೆ ಸಿಗುತ್ತೆ. ಅಂದ್ರೆ ಈ ಒಂದು ಕೊಲೆಗೆ ಮೋಟಿವ್ ಇರೋದೇ ಆ ಒಂದು ಫೋನ್ ಆಗಿರುವ ಕಾರಣಕ್ಕಾಗಿ ನಿಜವಾಗ್ಲೂ ರೇಣುಕಾಸ್ವಾಮಿ ಆ ಫೋನ್ ಇಂದ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ ನಿಜಾನ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಗ ಪೊಲೀಸರು ಆ ಫೋನ್ ಹುಡುಕಾಟ ಮಾಡ್ತಿದ್ದಾರೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಮುತ್ತಪ್ಪ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.